ಇನ್ನು ನಿಮ್ಮ ಅಕೌಂಟ್ಗಳಲ್ಲಿ ಲಕ್ಷ ಲಕ್ಷ ದುಡ್ಡಿದ್ರೆ ಆಗಾಗ್ಗೆ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೋಟ್ ಬ್ಯಾನ್ ಬಿಸಿಯಿಂದ ಅಕೌಂಟ್ನಲ್ಲಿ ಇರತಕ್ಕಂಥ ಲಕ್ಷ ಲಕ್ಷ ಹಣ ಮಂಗ ಮಾಯವಾಗ್ತಾ ಇದೆ. ಹೇಗೆ ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅಕೌಂಟ್ನಲ್ಲಿ ಇದ್ದಿದ್ದು 1.5 ಲಕ್ಷ. 3 ದಿನದಲ್ಲಿ ಕಾಣೆಯಾಯಿತು 60,000. ಇವರ ಹೆಸರು ಹಿತಾ ಪ್ರಕಾಶ್ ಅಂತ, ಬೆಂಗಳೂರಿನ ಶೇಷಾದ್ರಿಪುರಂ ನಿವಾಸಿ. ಇವರು ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನ ಅಕೌಂಟ್ಗೆ ಈ ತಿಂಗಳ 22ರಂದು ತಮ್ಮ ಖಾತೆಗೆ 1.5 ಲಕ್ಷ ಜಮೆ ಮಾಡಿದ್ದಾರೆ. 3 ದಿನ ನಂತರ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಶಾಕ್ ಆದಿತ್ತು. ಹಿತಾ ಅವರ ಖಾತೆಯಿಂದ ಯಾರೋ 60,000 ರೂಪಾಯಿ ದೋಚಿದ್ರು. ನನ್ನ ಬ್ಯಾಂಕಲ್ಲಿ 1,795,000 ರೂಪಾಯಿ ಇತ್ತು. ಅದರಿಂದ ನನ್ನ ಅಕೌಂಟಲ್ಲಿ ಈ 62,000 ಕಳುವಾಗಿದೆ. 23ನೇ ತಾರೀಕು ಚೆಕ್ ಮಾಡಿದೆ. 22ನೇ ತಾರೀಕು ನನಗೆ 62,000 ಆನ್ಲೈನ್ ಮುಖಾಂತರ ಡ್ರಾ ಆಗಿದೆ. ಈ ಬಗ್ಗೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅನ್ನ ವಿಚಾರಿಸಿದ್ರೆ ನಮ್ಗೇನು ಗೊತ್ತು, ಹಗಲು ರಾತ್ರಿ ನಿಮ್ಮ ಅಕೌಂಟ್ ನೋಡ್ಕೊಂಡು ಇರೋಕೆ ಆಗಲ್ಲ ಅಂತ ಸೊಕ್ಕಿನಿಂದ ಮಾತನಾಡ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ BDA ಗೊತ್ತಲ್ಲ ಜೊತೆಲಿ ನಾವೊಂದೇ ಹೇಳ್ಕೊಂಡು ಏನ್ ಮಾಡ್ತೀರಾ ಬಡ ಜನರಿಗೆ ಹಿಂಗಾದ್ರೆ ಹೆಂಗೆ ಸರ್? ಗುರು ಹೇಳಿದ್ರಲ್ಲ ಏನ್ ಯಾವ ರೀತಿ ಟೆಕ್ನಾಲಜಿ ನೋಡಿ ಈ ತರ ಆಗ್ಬಿಟ್ರೆ ಏನ್ ಮಾಡ್ತೀರಿ ಹೇಳಿ? ಅಲ್ಲ ಸರ್, 2,000 ಅಲ್ಲ 3,000 ಅಲ್ಲ 60,000 ಹೋದ್ರೆ ಹೆಂಗೆ ಸರ್? ಅಯ್ಯೋ ಅಣ್ಣ, ಇನ್ನು 60,000 6 ಲಕ್ಷ 7 ಲಕ್ಷ ಹೇಳಿದವ್ರೆ ಅಕೌಂಟ್ ಇದ್ದವ್ರಿಗೆ ಅವ್ರಿಗೇನ್ ಹೇಳ್ತೀನಿ? ಜನರೇನೋ ಕ್ಯಾಶ್ಲೆಸ್ ನಿಯಮಕ್ಕೆ ಕಟ್ಟು ಬಿದ್ದು ಅಕೌಂಟ್ನಲ್ಲಿ ಹಣ ಜಮೆ ಮಾಡ್ತಾರೆ. ಆದ್ರೆ ಬ್ಯಾಂಕ್ನವರು ಅಕೌಂಟ್ ಮಾಡಿಸಿಕೊಳ್ಳುವಲ್ಲಿ ತೋರುವ ಕಾಳಜಿ ಜನರ ಹಣವನ್ನ ಕಾಪಾಡುವಲ್ಲಿ ತೋರಿಸ್ತಿಲ್ಲ. ಹಣ ಕಳೆದುಕೊಂಡ ಹಿತಾಗೆ ನ್ಯಾಯ ಸಿಗಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. 500 ಮತ್ತು 1,000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ. ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ. ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.